ರಾಶಿಯವರ ಜನ್ಮ ನೋಡೋಣ. ತುಲಾ ರಾಶಿಯವರು ಮೊದಲನೇ ಅಕ್ಷರ ರ ರಿ ರು ರೇ ರೋ ತ ತಿ ತು ತೆ. ಈ ಅಕ್ಷರಗಳಲ್ಲಿ ಯಾರ್ಯಾರಿದ್ರೋ ಅವರೆಲ್ಲರೂ ತುಲಾ ರಾಶಿಯಲ್ಲಿ ಇರ್ತೀರಿ. ಇಲ್ಲಿ ಗುರುದೇವನು ಜೂನ್ವರೆಗೆ ತುಂಬಾ ಶುಭಕರನಾಗಿ ಬಂದಿದ್ದಾನೆ. ಯಾಕೆಂದ್ರೆ 9ನೇ ಮನೆಯಲ್ಲಿ ಗುರು ಆದಾಗ, ದೃಷ್ಟಿಗಳು ಚೆನ್ನಾಗಿದ್ದಾಗ ತುಂಬಾ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಗುರು. ಹೀಗಾಗಿ ಜೂನ್ವರೆಗೂ ತುಂಬ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಕೌಟುಂಬಿಕದಲ್ಲಿ ಒಳ್ಳೆಯ ಭಾವನೆಗಳಿರ್ತಕ್ಕಂಥ ಈ ಒಂದು ಜ್ಯೋತಿಷ್ಯ ಫಲದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಹೆಚ್ಚಿನ ಧನಲಾಭ ಇರೋ ಸಂದರ್ಭ ಇದಾಗಿದೆ. ಯಾಕೆಂದ್ರೆ ದೀಪಾವಳಿಯ ಹತ್ರ ತಮಗೆ 11ನೇವನಾಗಿ ಗುರು ನಿಮಗೆ ಪಾಸಿಟಿವ್ನೆಸ್ ಕೊಡೋದ್ರಿಂದ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಈಡೇರೋ ಸಂದರ್ಭ ತುಂಬ ಚೆನ್ನಾಗಿದೆ. ಹೀಗಾಗಿ ಸ್ವಲ್ಪ ಶನಿ 6ನೇವನಾಗಿ ಬಂದಿರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಕೇರ್ ತಗೊಳ್ಳಿ. ವಾಕ್ ಮಾಡಿ, ಯೋಗ, ಧ್ಯಾನ, ಪೂಜೆ ಮತ್ತು ನವಗ್ರಹ ಶಾಂತಿ ಇವನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಯುಗಾದಿಯ ವರ್ಷ ಭವಿಷ್ಯ ತುಂಬ ಒಳ್ಳೆಯ ಫಲಗಳನ್ನು ನೀಡೋ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆ ಮುಂದಿನ ವೃಶ್ಚಿಕ ರಾಶಿಯವರು ಜನ್ಮನಾಮ ತೋ ನ ನೀ ಮ ನೇನೋ ಎ ಇ ಯು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡಿ. ಗುರುದೇವನು ಜೂನ್ವರೆಗೆ ನಿಮಗೆ ಅಷ್ಟೊಂದು ಫಲಗಳನ್ನು ಕೊಡೋ ಸಾಧ್ಯತೆ ಕಮ್ಮಿ. ಯಾಕೆ ವೃಶ್ಚಿಕ ರಾಶಿಯವರಿಗೆ ಕಡಿಮೆ ಅಂದರೆ 8ನೇವನಾಗಿರೋದ್ರಿಂದ. 8ನೇ ಮನೆ ಏನು ಹೇಳುತ್ತೆ ಅಂದರೆ, ಸೊ ಗುಪ್ತ ವಿದ್ಯೆಗಳು ಮತ್ತು ನೀವು ಕಲಿತಕ್ಕಂಥ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಸಾಧ್ಯತೆಗಳು ಅಲ್ಲಿ ಜಾಸ್ತಿ ಇದೆ. ಮತ್ತು ಅನಿರೀಕ್ಷಿತ ಘಟನೆಗಳು ನಡೆಯೋದ್ರಿಂದ ವೃಶ್ಚಿಕ ರಾಶಿಯವರು ಜೂನ್ವರೆಗೆ ನಿಧಾನವಾಗಿ ಸಹಕರಿಸಿ. ಬಂಧು ಮಿತ್ರರಲ್ಲಿ ಮನಸ್ತಾಪ ಆಗೋ ಸಾಧ್ಯತೆ ಇದೆ ಮತ್ತು ಈಗ ನಡೆದಂಥ ಕಾರ್ಯಗಳು ಅಲ್ಲಿ ನಡೆಯೋ ಸಾಧ್ಯತೆ ಕಮ್ಮಿ. ಹೀಗಾಗಿ ಸ್ವಲ್ಪ ನಿಧಾನ ವಹಿಸಿದರೆ ನೆಕ್ಸ್ಟ್ ದೀಪಾವಳಿ ಹತ್ರ ತುಂಬ ಅದ್ಭುತವಾಗಿದೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ದೀಪಾವಳಿಯಲ್ಲಿ 11ನೇ ಮನೆಯಾಗಿ ದೃಷ್ಟಿ, ಗುರುದೃಷ್ಟಿ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾನೆ. ಭಾಳಷ್ಟು ವ್ಯವಹಾರ ಮತ್ತು ಹಣಕಾಸಿನ ಸ್ಥಿತಿ ತುಂಬ ಸುಧಾರಣೆ ಆಗುತ್ತೆ ನಿಮಗೆ. ನೀವು ಇಷ್ಟು ವರ್ಷ ಕಲಿತಂಥ ಜ್ಞಾನ ಏನಿದೆಯಲ್ಲ, ವಿದ್ಯಾರ್ಜನೆ ಅಲ್ಲಿ ಯುಟಿಲೈಸ್ ಆಗುತ್ತೆ. ಹೀಗಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ನಿಧಾನವಾಗಿ ಮುಂದುವರಿ. ದೀಪಾವಳಿ ನಂತರ ತುಂಬ ಚೆನ್ನಾಗಿದೆ. ಹಾಗೆ ಮುಂದಿನ ರಾಶಿ ಧನುಷ್ಯ ರಾಶಿಯವರು ಜನ್ಮನಾಮ ಎ ಯೋ ಭ ಬಿ ಭೂ ದೇ ಫ ಡ ಬೆ. ಈ ಅಕ್ಷರಗಳೆಲ್ಲರೂ ಇಲ್ಲಿ ಧನುಷ್ಯ ರಾಶಿ ಅಧಿಪತಿ ಗುರು 6ನೇದಾಗಿರ್ಬರುವುದರಿಂದ ಸ್ವಲ್ಪ ಸಾಧಾರಣವಾಗಿದೆ. ಧನುಷ್ಯ ರಾಶಿಯವರಿಗೆ ಜೂನ್ವರೆಗೂ ಸಾಧಾರಣವಾಗಿದೆ. ಯಾಕೆ ಅಂದರೆ ಇಲ್ಲಿ 6ನೇ ಮನೆ ಏನು ಹೇಳುತ್ತೆ, ಶತ್ರು, ರೋಗ, ಸಾಲಗಳನ್ನು ತೋರಿಸ್ಕೊಡುತ್ತೆ. ಯಾರಾದರೂ ಸಾಲ ಮಾಡೋರಿದ್ರೆ ಅಪ್ಪಿ ಕೂಡ ಬೇರೆ ಹೊರಗಿನ ವ್ಯಕ್ತಿಗಳ ಜೊತೆ ನಿಮ್ಮ ದಾಖಲೆಗಳನ್ನು ಕೊಟ್ಟು ದಯವಿಟ್ಟು ಮಾಡ್ಕೋಬೇಡಿ ಧನುಷ್ಯ ರಾಶಿಯವರು. ಬಿ ಕೇರ್ಫುಲ್. ಮತ್ತಿನ್ನೊಂದು, ಕ್ರಾನಿಕ್ ಡಿಸೀಸ್ ಏನಾದರೂ ಇದ್ರೆ ಒಳ್ಳೆ ವೈದ್ಯರ ಹತ್ರ ಚಿಕಿತ್ಸೆ ತೆಗೆದುಕೊಳ್ಳಿ. ಆಲಸ್ಯತನ ತೋರಬೇಡಿ. ಇದು ಕೂಡ ನಿಮ್ಮ ಜಾತಕದಲ್ಲಿ 6ನೇ ಮನೆ ತೋರಿಸ್ಕೊಡ್ತಾ ಇದೆ. ಹೀಗಾಗಿ ನೆಕ್ಸ್ಟ್ 7ನೇ ಮನೆಗೆ ದೃಷ್ಟಿ ಗುರು ಬಂದಾಗ ಯಾರ್ಯಾರು ಧನುಷ್ ರಾಶಿಯವರು ಅರ್ಧಕ್ಕೆ ನಿಂತಿದೆಯಲ್ಲ, ಮದುವೆ ವ್ಯವಹಾರ, ಭೂ ಖರೀದಿ ವ್ಯವಹಾರ ಮತ್ತು ಸಂತಾನ ಭಾಗ್ಯ, ಇದೇನೇನು ತೊಂದರೆ ಇದೆಯಲ್ಲ ಅದೆಲ್ಲವನ್ನ ಈಡೇರಿಸಿಕೊಳ್ಳುವಂಥ ಸಮಯ ಬರುತ್ತೆ. ಯಾವಾಗ ಅಂದರೆ ದೀಪಾವಳಿಯ ನಂತರ. ಅಲ್ಲಿವರೆಗೂ ಧನುಷ್ ರಾಶಿಯವರು ಪೂಜೆ ಕಾಯ್ಕೊಳ್ಳಿ, ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳ್ಳಿ. ತಮಗೆ ದೀಪಾವಳಿಯ ನಂತರ ತುಂಬ ಚೆನ್ನಾಗಿರೋ ಫಲಗಳು ಸಿಗುತ್ತೆ. ಹೀಗಾಗಿ ಈಗ ನೆಕ್ಸ್ಟ್ ಮಕರ ರಾಶಿಯವರಿಗೆ ನೋಡೋಣ. ಜನ್ಮನಾಮಗಳು ಬೋ ಜ ಜಿ ಕ ಕು ಖೆ ಕೋ ಗ ಗಿ. ಹೀಗಾಗಿ ಜನ್ಮ ರಾಶಿಯವರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಸ್ವಲ್ಪ ನೋಡ್ಕೊಳ್ಳಿ. ಗುರುದೇವ ಏನು ಮಾಡ್ತಾನೆ, ಜೂನ್ವರೆಗೆ ಅಷ್ಟೊಂದು ಶುಭ ಫಲಗಳನ್ನು ಕೊಡಲ್ಲ ನಿಮಗೆ. ರಾಶಿಯಾಧಿಪತಿ ಶನಿ ಸ್ವಲ್ಪ 2ನೇ ಭಾವದಲ್ಲಿ ಅಲ್ಲದೆ 3ನೇ ಭಾವದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಈಗ ನಿಮ್ಮಲ್ಲಿ ಏನೇನು ಆಗುತ್ತೆ ಅಂದರೆ 6ನೇ ಮನೆಯಲ್ಲಿ ಗುರುವಿನ ಸ್ಥಾನ ನಿಮಗೆ ಅಷ್ಟೊಂದು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿಧಾನ ಇದೆ ಕಾರ್ಯಗಳು.
ಯಾವ ಕಾರ್ಯ ಕೈಗೂಡ್ತಿರಲ್ಲ ಅದೆಲ್ಲ ಸ್ವಲ್ಪ ನಿಧಾನವಾಗಿರೋದ್ರಿಂದ ನೆಮ್ಮದಿಯಾಗಿ ಭಗವಂತನ ಮೇಲೆ ಭಾರ ಹಾಕಿ ಮಾಡೋದ್ರಿಂದ ಒಳ್ಳೆಯದು. ಮತ್ತು ದೀಪಾವಳಿಯ ನಂತರ ಸ್ವಲ್ಪ ಅಷ್ಟಕ್ಕಷ್ಟೇ ಇದೆ. ಈ ವರ್ಷ ಪೂರ್ತಿ ತಮಗೆ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಮತ್ತು ಶನಿಯ ಯಾವ ಮನೆಯಲ್ಲಿದ್ದಾನೆ ಅಂತ ನೋಡ್ಕೊಂಡಾಗ ಮಕರ ರಾಶಿಯವರಿಗೆ, ಮತ್ತು ದಶೆ ಯಾವುದೇ ನೋಡ್ಕೊಂಡಾಗ ಪಕ್ಕ ಫಲಗಳನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ಓವರಾಲ್ ಆಗಿ ಹೇಳಿದಾಗ ಸ್ವಲ್ಪ ಅಷ್ಟೊಂದು ಪರಿಪೂರ್ಣತೆ ಇರಲ್ಲ. ಇಲ್ಲಿ ನಿಮ್ಮ ಜಾತಕ ದಶೆ ನಡೆದಾಗ ಅದನ್ನು ಸ್ಪಷ್ಟವಾಗಿ ಹೇಳಬಲ್ವಿ, ಆಗ ಜಾತಕ ಪರಿಪೂರ್ಣವಾಗುತ್ತೆ. ಹಾಗೆ ನೆಕ್ಸ್ಟ್ ಕುಂಭರಾಶಿಯವರು ಗು ಗೆ ಗೋ ಸ ಸಿ ಸು ಸೇ ಸೋ ದ ಜನ್ಮನಾಮದಲ್ಲಿರೋರು ಯಾರ್ಯಾವ್ದು ಇದೆಯಾ ನೋಡ್ಕೊಳ್ಳಿ. ಅವರು ಈಗ ಕುಂಭರಾಶಿಯವರಿಗೆ 5ನೇವನಾಗಿ ಗುರು ಬಂದಾಗ ಶುಭ ಸುದ್ದಿಗಳನ್ನೇ ಕೇಳ್ತೀರಿ. ಯಾಕಂದ್ರೆ ಪೂರ್ವ ಜನ್ಮದ ಪುಣ್ಯದ ಮನೆಯಲ್ಲಿ ಗುರು ಬಂದಿದ್ದಾನೆ. ದೃಷ್ಟಿ ಗುರುವಿಂದ 5ನೇ ಮನೆಯಲ್ಲಿದ್ದಾಗ ನಿಮಗೆ ಯಾವ ಕಾರ್ಯಗಳಲ್ಲಿ ಇಲ್ಲಿವರೆಗೂ ಹಿನ್ನಡೆ ಪಡೆದಿದ್ರೋ ಅದ್ರೆಲ್ಲ ಬಡ್ತಿ ಪಡಿತೀರಿ. ಕುಂಭರಾಶಿಯವರು ಕೋರ್ಟ್ ಕಚೇರಿಗಳಲ್ಲಿ ಗೆಲುವಾಗುತ್ತೆ ನಿಮ್ಗೆ. ಯಾಕಂದ್ರೆ ಪೂರ್ವ ಜನ್ಮದ ಪುಣ್ಯ ಮನೆ ಗುರು ದೃಷ್ಟಿ ಬಿತ್ತು ಅಂದ್ರೆ ಅಲ್ಲಿ ಗೆಲುವು ನಿಮ್ದೆ. ಯಾರಿಗೆ ಪ್ರಮೋಷನ್ ಆಗಿಲ್ಲೋ ಪ್ರಮೋಷನ್ ಆಗುತ್ತೆ, ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಸಂತಾನವಾಗುತ್ತೆ, ಯಾರಿಗೆ ಮದುವೆ ಯೋಗ ನಿಧಾನವಾಗಿತ್ತೋ ಅವ್ರಿಗೆ ಮದುವೆ ಆಗುತ್ತೆ, ಯಾರು ಮನೆ ತೆಗೆದುಕೊಳ್ಬೇಕು ಅನ್ನೋ ಇತ್ತೋ ಅದೆಲ್ಲ ಕನಸು ಈಡೇರುತ್ತೆ. ಇಲ್ಲಿ ನಿಮ್ಮ ಈ ಜನ್ಮದ ಕಾರ್ಯಗಳು ನಡಲಿಕ್ಕೆ ಶುಭ ಸಂಕೇತನೆ ಈ 5ನೇ ಮನೆಯ ದೃಷ್ಟಿ ಗುರುವಿಂದು. ಹೀಗಾಗಿ ವರ್ಷ ಪೂರ್ತಿ ಇವರಿಗೆ ಶುಭವಾಗಿರೋದ್ರಿಂದ ಕುಂಭರಾಶಿಯವರು ಸ್ವಲ್ಪ ಶನಿ ಶಾಂತಿಯನ್ನ ಶನಿವಾರ ನವಗ್ರಹಗಳಿಗೆ ಸುತ್ತ ಹಾಕಿದಾಗ ನಿಮ್ಮ ಪವರ್ ಇಮ್ಮಡಿ ಆಗುತ್ತೆ, ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ. ಹೀಗಾಗಿ ನಿಮಗೆ ತುಂಬಾ ಶುಭವಾಗಿರೋದ್ರಿಂದ ಕುಂಭರಾಶಿಯವರು ಉಲ್ಲಾಸದಿಂದ ಸಂತೋಷದಿಂದ ಆರೋಗ್ಯವಾಗಿರ್ತಕ್ಕಂಥ ಸಂದರ್ಭ ಈ ವರ್ಷದ್ದಾಗಿದೆ. ಹಾಗೆ ಮುಂದಿನ ರಾಶಿ ಮೀನರಾಶಿಯವರು. ಮೀನರಾಶಿಯ ಜನ್ಮನಾಮಗಳಲ್ಲಿ ದಿ ದು ಶಂ ಝ ಥ ಧ ದೋ ಛ ಚಿ ಈ ಅಕ್ಷರಗಳಲ್ಲಿ ಯಾರ್ಯಾರಿದ್ರೋ ಅವರೆಲ್ಲರೂ ಮೀನರಾಶಿಯವರು. ಈ ರಾಶಿಯವರಿಗೆ ಗುರು 4ನೇವನಾಗಿ ಬರುವುದರಿಂದ ಸ್ವಲ್ಪ ಮೀಡಿಯಂ ಕಾರ್ಯಗಳಿದೆ ಇದರಲ್ಲಿ. ಯಾಕೆ ಅಂದರೆ ಅಲ್ಲಿ ವಾಹನ, ಕುಟುಂಬ ಮತ್ತು ವೃತ್ತಿಯ ಕೆಲವು ನಿಯಮಗಳನ್ನು ನೋಡ್ತೇವೆ. ಅಲ್ಲಿ ಅಷ್ಟೊಂದು ಉಚ್ಚ ಸ್ಥಾನದಲ್ಲಿ ಇಲ್ಲ. ನೆಕ್ಸ್ಟ್ ಜೂನ್ ನಂತರ ತುಂಬ ಚೆನ್ನಾಗಿದೆ. ಜೂನ್ ನಂತರ ಏನೇನು ನಿಂತಿದ್ದಾವಲ್ಲ ಕಾರ್ಯಗಳು ಅವೆಲ್ಲ ಈಡೇರೋ ಸಂದರ್ಭ ಅಲ್ಲಿ ಬರುತ್ತೆ ಗುರು. ಯಾಕೆ ಅಂದರೆ ಅಲ್ಲಿ ಗುರು ಮೀನರಾಶಿ ಅಧಿಪತಿಯನ್ನು ಗುರು ನೆಕ್ಸ್ಟ್ 5ನೇವನಾಗಿ ಬಂದಾಗ ನಿಮ್ಮ ಎಲ್ಲ ಕಾರ್ಯಗಳು ಶುಭವಾಗಿ ನಡೀತವೆ. ಇನ್ನೊಂದು ಸರ್ಕಾರದಿಂದ ನಿಮಗೆ ಗೌರವ, ಮಾನ್ಯತೆ, ಸನ್ಮಾನ, ಹೆಚ್ಚಿನ ಉದ್ಯೋಗ ಬಡ್ತಿ, ಪ್ರಮೋಷನ್ ಆಗೋದು ಮತ್ತು ಒಳ್ಳೆಯ ಸ್ಥಾನಕ್ಕೆ ವರ್ಗಾವಣೆ ಆಗೋದು ಕೂಡ ನಿಮಗೆ ತಾನಾಗೆ ನಡೆದೋಗ್ಬಿಡುತ್ತೆ. ನೀವೇನು ಪ್ರಯತ್ನ ಮಾಡೋದು ಕೂಡ ಬೇಕಾಗಲ್ಲ. ಆ ಥರ ಒಂದು ಸಾಧ್ಯತೆಗಳು ಜೂನ್ ನಂತರ ಇದೆ. ಜೂನ್ ನಂತರ ಗುರುವಿನ ದೃಷ್ಟಿ ನಿಮಗೆ ತುಂಬ ಅದ್ಭುತವಾಗಿರೋದ್ರಿಂದ ನೀವು ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ. ಮತ್ತು ಇನ್ನೊಂದು ಭೂ ಖರೀದಿ ವ್ಯವಹಾರ ತುಂಬ ಚೆನ್ನಾಗಿದೆ ಈ ಸರಿ ನಿಮಗೆ. ತುಂಬ ಭೂಮಿ, ಮನೆ, ಬಂಗಾರ ತೆಗೆದುಕೊಳ್ಳುವಂಥ ಯೋಗ, ಬಹಳಷ್ಟು ಪ್ರಾಪರ್ಟಿ ಖರೀದಿ ಮಾಡೋ ಯೋಗ ಮೀನರಾಶಿಯವರಿಗೆ 2026 ಇದೆಯಲ್ಲ ತುಂಬ ಅದ್ಭುತವಾದ ಕಾರ್ಯವನ್ನು ಕೊಡ್ತಾನೆ. ಸ್ವಲ್ಪ ದೀಪಾವಳಿವರೆಗೂ ತಡೆಯೋದು ಒಳ್ಳೆಯದು. ಹೀಗಾಗಿ ಎಲ್ಲ ರಾಶಿಯವರು ಪ್ರತ್ಯೇಕವಾಗಿ ನಿಮ್ಮ ದಶೆ, ನಕ್ಷತ್ರ, ಜನ್ಮನಾಮ ಎಲ್ಲ ನನಗೆ ಡಿಟೇಲ್ ಕಳಿಸಿದಾಗ ನಾನು ಅದ್ರ ಪ್ರೆಡಿಕ್ಷನ್ ಇದೆ ಅಂತ ಹೇಳಲಿಕ್ಕೆ ಈಸಿ ಆಗುತ್ತೆ. ಹೀಗಾಗಿ ಯುಗಾದಿಯ ಒಂದು ವರ್ಷ ಪೂರ್ತಿ ಭವಿಷ್ಯವನ್ನ ಓವರಾಲ್ ಆಗಿ ಹೇಳಿದ್ದೀನಿ. ಬಟ್ ನಿಮ್ಮ ಪರ್ಸನಲಿ ಆಗಿ ನನಗೆ ವಾಟ್ಸಪ್ ಮುಖಾಂತರ ಕಳಿಸಿ, ಕಾಲ್ ಮಾಡಿ, ಡೈರೆಕ್ಟ್ ಖುದ್ದು ಭೇಟಿಯಾಗೋರು ಬಂದು ಭೇಟಿಯಾಗಿ ನಿಮಗೆ ವರ್ಷ ಪೂರ್ತಿ ಯಾವ ಯೋಗಗಳು ಹೇಗಿದೆ ಅಂತ ಸಂಪೂರ್ಣವಾಗಿ ಹೇಳಬಲ್ಲೆ. ಹಾಗೆ